ಅಧ್ಯಾಯ 4. ಕರ್ತನ ಸ್ನೇಹಿತ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ಆದಿಕಾಂಡ 12ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯಗಳು. ಹಳೆಯ ಒಡಂಬಡಿಕೆಯ ದಿನಗಳಲ್ಲಿ ಎಲ್ಲರಿಂದಲೂ ಅತ್ಯಧಿಕವಾಗಿ ಗೌರವಿಸಲ್ಪಟ್ಟವನು ಅಬ್ರಹಾಮನು. ಆ ಕಾಲದಲ್ಲಿ ಮಹಮದಿಯರು ಇಷ್ಮಾಯೇಲನ ತಂದೆ ಎಂದು ಬಹಳವಾಗಿ ಗೌರವಿಸುತ್ತಿದ್ದರು. ಯಹೂದ್ಯರು ತಮ್ಮ ಮತಸ್ಥಾಪಕನೆಂದು ಗೌರವಿಸುತ್ತಿದ್ದರು. ಲೋಕದ ಎಲ್ಲ ಕಡೆಗಳಲ್ಲಿರುವ ಕ್ರೈಸ್ತರು ವಿಶ್ವಾಸಿಗಳ ತಂದೆ ಎಂದು ಅಬ್ರಹಾಮನನ್ನು ಹೊಗಳಿ ಹಾಡಿ ಹರಸಿ ಗೌರವಿಸುತ್ತಾರೆ. ಹೌದು, ದೇವರು ಅಬ್ರಹಾಮನನ್ನು ನೋಡಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಎಂದನು. ಈಗಲೂ ಅಬ್ರಹಾಮನ ಹೆಸರು ಪ್ರಖ್ಯಾತಿಗೊಂಡಿದೆ. ಹಾಲೆಲೂಯಾ. ಸತ್ಯವೇದದಲ್ಲಿ ಅಬ್ರಹಾಮನು ದೇವರ ಸ್ನೇಹಿತನೆಂದು ಹೇಳಲ್ಪಟ್ಟಿದೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 7ರಲ್ಲಿ ನಿನ್ನ ಸ್ನೇಹಿತನಾದ ಅಬ್ರಹಾಮನು ಎಂದು, ಯೆಶಾಯ 41:8ರಲ್ಲಿ ಅಬ್ರಹಾಮನು ದೇವರ ಸ್ನೇಹಿತನೆಂದು ಹೇಳಲ್ಪಟ್ಟಿದೆ. ದೇವ ಮಗುವೆ, ಇದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ಯಾವುದಿದೆ? ನೀನು ಕೂಡ ದೇವರ ಸ್ನೇಹಿತನಾಗಲು ಬಯಸುವೆಯಾ? ಇದು ಸಾಧ್ಯವೇ? ಹೌದು, ಇದು ನಮಗೊಬ್ಬೊಬ್ಬರಿಗೂ ಸಾಧ್ಯ. 1 ಯೋಹಾನ 3ನೇ ಅಧ್ಯಾಯದ 1 ಮತ್ತು 2ನೇ ವಚನಗಳಲ್ಲಿ ದೇವರ ಮಕ್ಕಳಾಗುವ ಹಕ್ಕು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿದೆ. ಅಪೊಸ್ತಲನಾದ ಪೌಲನು ತನ್ನನ್ನು ದೇವರ ದಾಸನು ಎಂದು ಹೇಳಿದ್ದಾನೆ. ತನ್ನನ್ನು ಆರಿಸಿಕೊಂಡ ಕರ್ತನ ದಾಸನು ನಾನೆಂದು ಹೆಮ್ಮೆ ಪಡುತ್ತಾನೆ. ಒಂದು ಸಾರಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ನೋಡಿ, ನೀವು ನನ್ನ ಸ್ನೇಹಿತರಾಗಿರುವಿರಿ ಎಂದು ಹೇಳುತ್ತಾನೆ. ಯೋಹಾನ 15ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ಹಾಗೆ ಹೇಳಿದವನು ನಿನ್ನೆ ಇವತ್ತು ಎಂದೆಂದಿಗೂ ಇರುವುದರಿಂದ ನಾವುಗಳು ಸಹ ಆತನ ಸ್ನೇಹಿತರಾಗುವುದು ಸಾಧ್ಯ. ದೇವ ಮಗುವೆ, ನಾವೊಬ್ಬೊಬ್ಬರು ದೇವರ ಸ್ನೇಹಿತರಾಗಬೇಕು. ನಾವು ಸ್ನೇಹಿತರಾಗಲು ಆತನೇ ಮುಂದೆ ಬರುತ್ತಾನೆ. ಯಾವಾಗಲೂ ದೇವರೇ ನಮ್ಮ ಮುಂದಾಗಿ ಇರುತ್ತಾನೆ. ಕರ್ತನು ಅಬ್ರಹಾಮನನ್ನು ಹುಡುಕಿ ಬರುತ್ತಾನೆ. ಅಬ್ರಹಾಮನು ಊರ್ ಎಂಬ ಊರಿನಲ್ಲಿರುವಾಗ ದೇವರು ಅವನ ಬಳಿಗೆ ಹೋಗಿ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ಎನ್ನುತ್ತಾನೆ. ಹೇಳಿದ್ದು ಮಾತ್ರವಲ್ಲ, ಅದರಂತೆಯೇ ನಡೆಯುತ್ತಾನೆ. ಅಬ್ರಹಾಮನನ್ನು ಘನಪಡಿಸಿ ಅವನ ಹೆಸರನ್ನು ಪ್ರಖ್ಯಾತಿಗೆ ತಂದನು. ಆ ದಿನಗಳಲ್ಲಿ ಅಬ್ರಹಾಮನಿಗೆ ದೇವರೊಂದಿಗೆ ಇರಲು, ಸಂಚರಿಸಲು ಯಾವ ಅನುಕೂಲತೆಗಳು ಇರಲಿಲ್ಲ. ಆದರೆ ಈಗ ನಮಗೆ ಆರಾಧನೆ ಮಾಡಲು ಆಲಯಗಳಿವೆ, ನಮ್ಮ ಕೈಗಳಲ್ಲಿ ಬೈಬಲ್ ಇದೆ. ದೇವರೊಂದಿಗೆ ಜೀವಿಸಲು ಅನೇಕ ಅನುಕೂಲತೆಗಳಿವೆ. ದೇವ ಮಗುವೆ, ಅಂದು ಅಬ್ರಹಾಮನೊಡನೆ ಸಂಬಂಧವಿರಿಸಿಕೊಳ್ಳಲು ಬಯಸಿದ ದೇವರು ಇಂದು ನಿನ್ನೊಡನೆ ಸಂಬಂಧವಿರಿಸಿಕೊಳ್ಳಲು ಆಶಿಸುತ್ತಾನೆ. ಒಬ್ಬ ಸೇವಕರ ಮೂಲಕವಾಗಿ, ಇಲ್ಲವೇ ಸಬ್ಬತ್ ಶಾಲೆಯ ಉಪಾಧ್ಯಾಯರ ಮೂಲಕವಾಗಿ, ಇಲ್ಲವೇ ಬೋಧಕರ ಮೂಲಕವಾಗಿ ದೇವರೊಂದಿಗೆ ನಡೆಯಲು ಪ್ರಯತ್ನಿಸಬಹುದು. ಆತನ ಕರೆಯುವಿಕೆಯನ್ನು ನೀನು ತಿಳಿಯುವಾಗ ದೇವರಿಗೆ ವಿಧೇಯನಾಗು. ಆತನನ್ನು ನಿನ್ನ ಸ್ನೇಹಿತನನ್ನಾಗಿ ಸ್ವೀಕರಿಸು. ಆತನು ನಿನ್ನನ್ನು ಆಶೀರ್ವದಿಸುವನು. ದೇವರಿಗಾಗಿ ಒಂದು ತ್ಯಾಗಮಯವಾದ ಸೇವೆಯನ್ನು ಮಾಡಿ. ಕೆಲವು ದಿನಗಳ ಹಿಂದೆ ಕರ್ತನಲ್ಲಿ ನಿದ್ರೆ ಹೋದ ತಂದೆ ಪೌಲ್ ಕದಂಬವನಂ ಅವರ ಬಗ್ಗೆ ಕ್ರೈಸ್ತರೆಲ್ಲರೂ ತಿಳಿದಿರುವರು. ಇವರು 1904ರಲ್ಲಿ ಒಂದು ದಿನ ಪುದುಕೋಟೆಯಲ್ಲಿರುವ ಒಂದು ಲೂಥರನ್ ಸಭೆಯಲ್ಲಿ ನಡೆಯುತ್ತಿದ್ದ ಆರಾಧನೆಯನ್ನು ಕ್ರೈಸ್ತರು ಹೇಗೆ ನಡೆಸುತ್ತಾರೆಂಬುದನ್ನು ನೋಡಲು ಯಾರಿಗೂ ಕಾಣದ ಹಾಗೆ ಮರೆಯಲ್ಲಿ ನಿಂತುಕೊಂಡಿದ್ದರು. ಅಲ್ಲಿ ಆರಾಧನೆ ನಡೆಸುತ್ತಿದ್ದ ಸ್ವೀಡನ್ ದೇಶದ ಬೋಧಕರಾದ ಬೆಕ್ಸಲ್ ಅವರು ಅಂದು ಆದಿಕಾಂಡ 24ನೇ ಅಧ್ಯಾಯ 31ರ ವಚನದ ಆಧಾರದ ಮೇಲೆ ಮಾತನಾಡುತ್ತಿದ್ದರು. ಕರ್ತನಿಂದ ಆಶೀರ್ವದಿಸಲ್ಪಟ್ಟವರೇ, ಒಳಗೆ ಬನ್ನಿರಿ. ನೀವು ಹೊರಗೆ ನಿಂತುಕೊಳ್ಳುವುದೇನೋ? ಈ ವಾಕ್ಯವು ಹೊರಗೆ ಮರೆಯಲ್ಲಿ ನಿಂತಿದ್ದ ಪೌಲ್ರವರಿಗೆ ಅತೀವವಾದ ಆಶ್ಚರ್ಯವನ್ನುಂಟು ಮಾಡಿತು. ಈ ಕರೆಯುವಿಕೆಯನ್ನು ಅವರು ದೇವರ ಕರೆಯುವಿಕೆ ಎಂದೇ ನೆನೆಸಿ
ಚೆನ್ನೈನ ಚಿಯೋನ್ ಸಭೆಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಕರ್ತನನ್ನು ಅಂಗೀಕರಿಸಿಕೊಂಡರು. ದೇವರು ಅವರನ್ನು ಕರೆದು ಬಲಗೊಳಿಸಿ ತನ್ನ ಸೇವೆಯಲ್ಲಿ ಉಪಯೋಗ ಪಡಿಸಿಕೊಂಡಿದ್ದರಿಂದ ಸುಮಾರು 60 ವರ್ಷಗಳು ತಮಿಳುನಾಡಿನಲ್ಲಿಯೂ ಅದರ ಸುತ್ತಮುತ್ತಲಿನ ಎಲ್ಲಾ ಸ್ಥಳಗಳಲ್ಲಿಯೂ ಅದ್ಭುತವಾಗಿ ಸೇವೆ ಮಾಡಿದರು. ದೇವ ಮಗುವೆ, ಹೀಗೆ ದೇವರು ತನ್ನ ವಾಕ್ಯದ ಮೂಲಕ ನಿನ್ನನ್ನು ಕರೆಯಬಹುದು. ದೇವರು ಕರೆಯುವಾಗ ಗಮನವಿಟ್ಟು ಕೇಳು, ಆತನ ವಾಕ್ಯಕ್ಕೆ ವಿಧೇಯನಾಗು. ದೇವರು ನಿನ್ನನ್ನು ಉನ್ನತಿಗೆ ತರುವನು. ಕ್ರೈಸ್ತರನ್ನು ಹಿಂಸೆ ಪಡಿಸುತ್ತಿದ್ದ ಸೌಲನನ್ನು ದಮಸ್ಕಕ್ಕೆ ಹೋಗುವ ದಾರಿಯಲ್ಲಿ ಸಂಧಿಸಿ ಅವನೊಂದಿಗೆ ಮಾತನಾಡಿದ ದೇವರು ಅವನನ್ನು ಪೌಲನನ್ನಾಗಿ ಮಾರ್ಪಡಿಸಿ ಆದಿ ಸಭೆಯು ಬೆಳೆಯುವಂತೆ ಮಾಡಲು ಅವನನ್ನು ಶಕ್ತಿಯುತವಾಗಿ ಉಪಯೋಗಿಸಿದನು. ದೇವ ಮಗುವೆ, ದೇವರಿಗೆ ಸ್ನೇಹಿತನಾಗಿರಲು, ಸೇವಕನಾಗಿರಲು ನೀನು ತಿರುಗಿ ಹೊಸದಾಗಿ ಹುಟ್ಟಬೇಕು. ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು. ಕರ್ತನು ತಾನೇ ಈ ಶ್ರೇಷ್ಠವಾದ ಆಶೀರ್ವಾದಗಳನ್ನು ನಿನಗೆ ಕೊಟ್ಟು ನಿನ್ನನ್ನು ತನ್ನ ಸ್ನೇಹಿತನನ್ನಾಗಿಯೂ ಸೇವಕನನ್ನಾಗಿಯೂ ಮಾಡಿಕೊಳ್ಳುವನು. ಆಮೇನ್.